ನಮಸ್ತೆ ಫ್ರೆಂಡ್ಸ್. ಇವಾಗ ಭೂಗೋಳದಲ್ಲಿ 5ನೇ ಅಧ್ಯಾಯ, ಭಾರತದ ಅರಣ್ಯ ಸಂಪತ್ತು. ಈ ಅಧ್ಯಾಯದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅಂದರೆ ಅರಣ್ಯ ಅಂದ್ರೇನು ಮತ್ತು ಅದರ ಅರಣ್ಯದ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಅಂದರೆ ಅರಣ್ಯಗಳಲ್ಲಿ ಏನೆಲ್ಲ ವಿಧಗಳಿವೆ ಮತ್ತು ಯಾವ ಯಾವ ಪ್ರದೇಶಗಳಲ್ಲಿ ಯಾವ ಯಾವ ತರಹದ ಅರಣ್ಯಗಳಿದೆ, ಮತ್ತು ಅರಣ್ಯಗಳ ಸಂರಕ್ಷಣೆ, ಈ ಅರಣ್ಯಗಳನ್ನು ನಾವು ಯಾವ ಥರ ಕಾಪಾಡಿಕೊಳ್ಬೇಕು, ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು, ಇವನ್ನೆಲ್ಲವನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಅಥವಾ ಕಾಡು ಎಂದು ಕರೆಯಲಾಗಿದೆ. ಅಂದರೆ ನೀವಾಗ ಕಾಡು ಅಂದರೆ ಅರ್ಥ ಆಗುತ್ತಲ್ಲ, ಇಲ್ಲಿ ತುಂಬ ವೃಕ್ಷಗಳಿರುತ್ತವೆ ಮತ್ತು ಬೇರೆ ಬೇರೆ ಥರದ ಸಸ್ಯ ಸಂಕುಲಗಳಿಂದ ಆವರಿಸಿದಂತಹ ಒಂದು ತುಂಬ ದೊಡ್ಡವಾದಂತಹ ಭೂಭಾಗ. ಆ ಭೂಭಾಗಕ್ಕೆ ನಾವೇನಂತ ಕರಿತೇವೆ? ಅರಣ್ಯ ಅಥವಾ ಕಾಡು ಅಂತ ಹೇಳಿ ಕರಿತೇವೆ. ಇದು ಸಾಮಾನ್ಯವಾಗಿ ಬೆಲೆಬಾಳುವ ವೃಕ್ಷ ಪ್ರಧಾನ ಪ್ರದೇಶ. ಅಂದರೆ ಇಲ್ಲಿ ಅರಣ್ಯಗಳಂದ್ರೆ ಇಲ್ಲಿ ತುಂಬ ಹೆಚ್ಚಿಗೆ ಬೆಲೆ ಬಾಳ್ತಕ್ಕಂತಹ ವೃಕ್ಷಗಳು ಇರುತ್ತವೆ, ಅಂದರೆ ಇಲ್ಲಿ ತುಂಬ ಹೆಚ್ಚಿಗೆ ಮರಗಳು ಇರುತ್ತವೆ ಅಂತ. ಅರಣ್ಯಗಳು ನೈಸರ್ಗಿಕ ಅಥವಾ ಮಾನವ ಪೋಷಿತ ನೆಡುತೋಪುಗಳು ಆಗಿರಬಹುದು. ಅಂದರೆ ಅರಣ್ಯಗಳು ನೈಸರ್ಗಿಕವಾಗಿ ಇರ್ಬೋದು, ಅಂದರೆ ತಾವಾಗಿನೇ ಅರಣ್ಯಗಳು ಇವಾಗ ಕಂಡು ಬರ್ತಾವಲ್ಲ ಬೇರೆ ಬೇರೆ ಕಡೆ ಎಲ್ಲ, ಹಂಗಾನು ಆಗಿರ್ಬೋದು. ಅಥವಾ ಮಾನವ ನಿರ್ಮಿತ ಅರಣ್ಯಗಳು ಕೂಡ ಆಗಿರಬಹುದು. ಅಂದರೆ ಮಾನವನೇ ತಾನೇ ಪೋಷಣೆ ಮಾಡಿ, ತಾನೇ ಗಿಡವನ್ನು ಹುಟ್ಟಿಸಿ, ತಾನೇ ಅವನ್ನ ಬೆಳೆಸಿ ಅವನೇ ಪೋಷಣೆ ಮಾಡಿದಂತಹ ತೋಪುಗಳು ಕೂಡ ಅರಣ್ಯ ಅಂತ ನಾವು ಹೇಳ್ತೀವಿ. ಅರಣ್ಯಗಳು ಭಾರತದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿವೆ. ಅವು ಪ್ರತ್ಯಕ್ಷವಾಗಿ ಮರದ ವಸ್ತುಗಳನ್ನು ಪೂರೈಸುತ್ತವೆ. ಅಂದರೆ ಈ ಅರಣ್ಯಗಳು ಮಣ್ಣು ಹೆಂಗೆ ನೈಸರ್ಗಿಕ ಸಂಪನ್ಮೂಲವನ್ನು ಹೌದೋ ಹಾಗೇನೆ ಅರಣ್ಯವು ಕೂಡ ಭಾರತದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಇದು ಒಂದಾಗಿದೆ. ಮತ್ತು ಮರದ ವಸ್ತುಗಳು ಏನೇನೆಲ್ಲ ಇರುತ್ತಲ್ಲ ಅದನ್ನು ನಾವು ಅರಣ್ಯದಿಂದ ಪಡಿಬಹುದು. ಅವು ಸೌದೆ, ಚೌಬೀನೆ ಮತ್ತು ಕೈಗಾರಿಕಾ ಕಚ್ಚಾ ಪದಾರ್ಥಗಳಾಗಿ ಬಳಕೆಯಾಗುವವು. ಈ ಮರದ ವಸ್ತುಗಳು ಏನಿರ್ತಾವಲ್ಲ ಅವನ್ನೆಲ್ಲ ನಾವು ಸೌದೆಗಳಾಗಿ ಉಪಯೋಗಿಸಬಹುದು, ಅಥವಾ ಕೈಗಾರಿಕೆಯಲ್ಲಿ ಒಂದಿಷ್ಟು ಕಚ್ಚಾ ಪದಾರ್ಥಗಳಾಗಿ ನಾವು ಅವನ್ನ ಬಳಕೆ ಮಾಡಬಹುದು. ಅರಣ್ಯಗಳು ಜಾನುವಾರುಗಳಿಗೆ ಬೇಕಾದ ಮೇವು ಮತ್ತು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತವೆ. ಈ ಅರಣ್ಯಗಳು ಜಾನುವಾರುಗಳಿಗೆ ಇಲ್ಲಿ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಅಂದರೆ ಆ ಜಾನುವಾರುಗಳಿಗೆ ಬೇಕಾದಂತಹ ಮೇವನ್ನು ಕೂಡ ನಾವು ಅರಣ್ಯದಿಂದ ಪಡ್ಕೊಳ್ಬಹುದು. ಮತ್ತು ಇದರಿಂದ ಜನರಿಗೆ ಉದ್ಯೋಗಾವಕಾಶವೂ ಕೂಡ ಕಲ್ಪಿಸ್ತವೆ. ಅಂದರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ತುಂಬ ಕೆಲಸಗಳು ಹೆಂಗಿರುತ್ತೆ ಅಂದರೆ, ಇವಾಗ ಅರಣ್ಯ ಇಲಾಖೆ ಅಂತ ನಾವು ಏನು ನೋಡ್ತೀವಲ್ಲ ಅಲ್ಲೇನೂ ಕೂಡ ಅದರಿಂದನೂ ಕೂಡ ಒಂದಿಷ್ಟು ಉದ್ಯೋಗಗಳು ಕೂಡ ದೊರೆಯುತ್ತವೆ. ಮತ್ತು ಅರಣ್ಯಗಳು ಪರೋಕ್ಷವಾಗಿ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ. ಹರಿಯುವ ನೀರಿನ ರಭಸವನ್ನು ಮಿತಗೊಳಿಸಿ ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ನಾವು ನೋಡ್ಬೋದು, ಮಣ್ಣಿನ ಸಂರಕ್ಷಣೆಯನ್ನು ಮಾಡುವಾಗ ನಾವು ಅರಣ್ಯೀಕರಣ ಮಾಡಬೇಕು ಅಂತ ನಾವು ನೋಡಿದ್ವಿ. ಅಂದರೆ ಈ ಅರಣ್ಯಗಳು ಇದು ಪ್ರತ್ಯಕ್ಷವಾಗಿ ಇವನ್ನೆಲ್ಲ ಅಂದರೆ ಸೌದೆ ಕೊಡುತ್ತೆ ಮತ್ತು ಕಚ್ಚಾ ಪದಾರ್ಥಗಳನ್ನು ಕೊಡುತ್ತೆ. ಮತ್ತು ಪರೋಕ್ಷವಾಗಿ ಏನೇನೆಲ್ಲ ಮಾಡುತ್ತೆ ಅಂದರೆ ಇದು ಮೇಲ್ಮೈ ಲಕ್ಷಣಗಳು ಏನಿರುತ್ತಲ್ಲ ಆ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತೆ. ಅಂದರೆ ಇವಾಗ ಹರಿಯುವ ನೀರಿನ ರಭಸ ಏನಿರುತ್ತೆ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ, ಮತ್ತು ಕಂಟ್ರೋಲ್ ಮಾಡಿ ಅದು ಸ್ವಲ್ಪ ಸ್ಲೋ ಆಗಿ ಹರಿಯೋಂಗೆ ಮಾಡುತ್ತೆ. ಮತ್ತು ಅವಾಗ ಏನಾಗುತ್ತೆ, ಮಣ್ಣು ಅದರ ಮೂಲಕ ಕೊಚ್ಕೊಂಡು ಹೋಗುವುದನ್ನು ಕೂಡ ಅದು ನಿಯಂತ್ರಣ ಮಾಡುತ್ತೆ. ಮತ್ತು ಪ್ರವಾಹ ಕೂಡ ಆಗಲಾರದಂಗೆ ಇದನ್ನು ನೋಡ್ಕೊಳ್ಳುತ್ತೆ. ಮತ್ತು ಮರುಭೂಮೀಕರಣವನ್ನು ಇದು ತಡೆಯುತ್ತವೆ. ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ನೆರವಾಗುತ್ತವೆ. ವಾಯುಗುಣವನ್ನು ಸಮತೋಲನಗೊಳಿಸಲು ಮತ್ತು ಪರ್ಯಾವರಣ ಸಮತೋಲನವನ್ನು ಕಾಪಾಡಲು ನೆರವಾಗುತ್ತವೆ. ಅವು ವನ್ಯಜೀವಿಗಳಿಗೆ ಆಶ್ರಯ ನೀಡುತ್ತವೆ. ಅಂದರೆ ಅರಣ್ಯಗಳು ಕೇವಲ ಪ್ರತ್ಯಕ್ಷವಾಗಿ ಸೌದೆ, ಕೈಗಾರಿಕಾ ಕಚ್ಚಾ ಪದಾರ್ಥವನ್ನು ಕೊಡುವುದು ಅಲ್ಲದೆ ಮತ್ತು ಆ ಜಾನುವಾರುಗಳಿಗೆ ಮೇವು ಕೊಡುತ್ತೆ, ಮತ್ತು ಆ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು ಕೊಡೋದಲ್ಲದೆ ಪರೋಕ್ಷವಾಗಿ ಇವಾಗ ಮಣ್ಣಿನ ಸವೆತವನ್ನು ತಡೆಯುತ್ತೆ, ಪ್ರವಾಹವನ್ನು ತಡೆಯುತ್ತೆ, ಮತ್ತು ಮರುಭೂಮೀಕರಣವನ್ನು ಕೂಡ ತಡೆಯುತ್ತೆ. ಅಷ್ಟೇ ಅಲ್ಲದೆ ಇದು ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡುತ್ತೆ. ಅಂದರೆ ಇವಾಗ ಮಣ್ಣಿನ ಸವೆತವನ್ನು ಕಡಿಮೆಗೊಳಿಸಿ ಆ ಫಲವತ್ತತೆಯನ್ನು ಕೂಡ ಇದು ವೃದ್ಧಿ ಮಾಡುತ್ತೆ. ಮತ್ತು ವಾಯುಗುಣವನ್ನು ಕೂಡ ಇದು ಸಮತೋಲನಗೊಳಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಇದು ವನ್ಯಜೀವಿಗಳಿಗೆ ಕೂಡ ಆಶ್ರಯವನ್ನು ನೀಡುತ್ತೆ. ಇನ್ನು ಅರಣ್ಯಗಳ ವಿಧಗಳು. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವ ಅಂಶಗಳೆಂದರೆ ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು. ಇನ್ನು ಅರಣ್ಯಗಳಲ್ಲಿ ಏನೇನೆಲ್ಲ ವಿಧಗಳಿವೆ ಅಂದರೆ ಇವಾಗ ಒಂದು ಮಣ್ಣು ಬೇರೆ ಅಂತ ನಾವು ಹೇಳಲಿಕ್ಕೆ ನಾವು ಹೆಂಗೆ ಇದು ಮಾಡ್ತೇವೆ, ಇವಾಗ
ಒಂದು ಅಂದರೆ ಇವಾಗ ಅದು ಶಿಲೆಗಳ ಮೂಲಕ ಆಗಿರಬಹುದು, ಮತ್ತು ಅಲ್ಲಿರ್ತಕ್ಕಂಥ ಸಸ್ಯವರ್ಗ, ವಾಯುಗುಣದ ಮೇಲೆ ಅಲ್ಲಿರ್ತಕ್ಕಂತಹ ಮಣ್ಣನ್ನು ನಾವು ಡಿಸೈಡ್ ಮಾಡ್ಬೋದು. ಹಾಗೇನೆ ಇಲ್ಲಿ ಅರಣ್ಯಗಳ ವಿಧಗಳಂದರೆ ಅರಣ್ಯಗಳನ್ನು ನಾವು ನಿರ್ಧರಿಸುವ ಅಂಶಗಳೆಂದರೆ ಅಲ್ಲಿರ್ತಕ್ಕಂತಹ ವಾಯುಗುಣ ಆಗಿರ್ಬೋದು, ಮಣ್ಣು ಅಥವಾ ಮೇಲ್ಮೈ ಲಕ್ಷಣಗಳು, ಇವೆಲ್ಲವೂ ಕೂಡ ಈ ಎಲ್ಲ ಅಂಶಗಳ ಮೇಲೆ ಏನಾಗುತ್ತೆ ಅಲ್ಲಿ ಯಾವ ಥರದ ಅರಣ್ಯ ಇರುತ್ತೆ ಅನ್ನೋದನ್ನು ನಾವು ನಿರ್ಧರಿಸ್ಬೋದು. ಇವುಗಳಲ್ಲಿ ವಾಯುಗುಣ ಅತಿ ಪ್ರಮುಖವಾದ ಅಂಶ. ಅಂದರೆ ಅಲ್ಲಿರ್ತಕ್ಕಂಥ ವಾಯುಗುಣ ಅದು ತುಂಬ ಪ್ರಮುಖವಾದ ಅಂಶ. ಆ ವಾಯುಗುಣದ ಮೇಲೆ ಅಲ್ಲಿ ಯಾವ ಥರದ ಅರಣ್ಯ ಇದೆ ಅಂತ ನಾವು ನಿರ್ಧರಿಸಬಹುದು. ವಿಶಾಲವಾದ ಭಾರತದಲ್ಲಿ ಅನೇಕ ವಿಧದ ಅರಣ್ಯಗಳಿವೆ. ಅವುಗಳನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಬಹುದು. ಯಾವ್ಯಾವಂದರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು. ಇವೆಲ್ಲ ಅರಣ್ಯಗಳನ್ನು ಈ 6 ತರಹದ ಅರಣ್ಯಗಳಾಗಿ ಇಲ್ಲಿ ವಿಂಗಡಣೆ ಮಾಡಿದ್ದಾರೆ. ಇವಾಗ ಒಂದೊಂದಾಗಿಯೇ ನೋಡ್ಕೊಳ್ತಾ ಹೋಗೋಣ. ಮೊದಲಿದೇನು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಈ ವಿಧದ ಅರಣ್ಯಗಳು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಇದು ಕಂಡುಬರುತ್ತವೆ. ಅವು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರಗಳ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಹಂಚಿಕೆಯಾಗಿವೆ. ಅಂದರೆ ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಇವಾಗ ನೀವು ಹೆಸರು ನೋಡ್ಬೋದು, ನಿತ್ಯ ಹರಿದ್ವರ್ಣದ ಅಂದರೆ ಇದು ಯಾವಾಗಲೂ ಹಚ್ಚು ಹಸಿರಾಗಿರ್ತಕ್ಕಂತಹ ಇವು ಕಾಡುಗಳಿವು. ಈ ಕಾಡು ಇವಾಗ ಯಾವಾಗಲೂ ಹಚ್ಚು ಹಸಿರಾಗಿರ್ಬೇಕಂದ್ರೆ ಹೆಂಗೇನು ಇಲ್ಲಿ ಮಳೆಯೂ ಕೂಡ ಇಲ್ಲಿ ತುಂಬ ಜಾಸ್ತಿ ಆಗ್ತಿರ್ಬೇಕು. ಅಂದರೆ ಇಲ್ಲಿ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕವಾಗಿ ಹೆಚ್ಚು ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವಿಲ್ಲಿ ನೋಡಬಹುದು. ಮತ್ತು ಅವು ಎಲ್ಲೆಲ್ಲಿ ಬರುತ್ತಂದರೆ ಇವಾಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ, ಯಾಕಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅಧಿಕ ಮಳೆ ಆಗುತ್ತೆ. ಅದೇ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಹೋದಂತೆ ಅಲ್ಲಿ ಮಳೆ ಕಡಿಮೆ ಇರುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ಕಾಡುಗಳು ಹಂಚಿಕೆಯಾಗಿವೆ. ಈ ಕಾಡುಗಳು ದಟ್ಟವಾಗಿವೆ ಮತ್ತು ಮರಗಳು ಎತ್ತರಕ್ಕೆ ಬೆಳೆಯುತ್ತವೆ. ಈ ಕಾಡುಗಳೇನು ತುಂಬ ದಟ್ಟವಾದಂತಹ ಕಾಡುಗಳು ಮತ್ತು ಇಲ್ಲಿರ್ತಕ್ಕಂಥ ಮರಗಳು ತುಂಬ ಎತ್ತರದಲ್ಲಿ ಬೆಳೆಯುತ್ತವೆ. ಮರಗಿಡಗಳು ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಕಾಡುಗಳು ಇವಾಗ ನಿತ್ಯ ಹರಿದ್ವರ್ಣ ಯಾವಾಗಲೂ ಹಸಿರಿಂದ ತುಂಬಿಕೊಂಡಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಅವಧಿಯಲ್ಲಿನೂ ಕೂಡ ಇವು ಎಲೆಗಳನ್ನು ಉದುರಿಸುವುದಿಲ್ಲ. ಹೀಗಾಗಿ ಅವು ಸದಾ ಹಸಿರಾಗಿರುತ್ತವೆ. ಮತ್ತು ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುರ್ಜಾನ್ ಮತ್ತು ಚಂಪಾ ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು. ನೀವು ನೋಡ್ಬೋದು ಇಲ್ಲೆಲ್ಲ ಏನಿದು ತುಂಬ ಇಂತಹ ಮಹಾಗನಿ ಆಗಿರ್ಬೋದು, ತೇಗ, ಬೀಟೆ, ಗುರ್ಜಾನ್, ಚಂಪಾ ಇಂತಹ ಮರಗಳು ಕೂಡ ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡ್ಬೋದು ನೀವು ನಿತ್ಯ ಹರಿದ್ವರ್ಣದ ಕಾಡುಗಳು. ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬರ್ತದೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಲ್ಲಿ ಬರುತ್ತವೆ. ಮತ್ತು ಇಲ್ಲಿ ಅಸ್ಸಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್ ಅಂಥದ್ರಲ್ಲೆಲ್ಲ ಕೂಡ ನಾವು ಇದನ್ನು ನೋಡ್ಬೋದು. ಮತ್ತು ಈ ಸೆಕೆಂಡ್ ಒನ್ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ನೀವು ನೋಡಿ ನಿತ್ಯ ಹರಿದ್ವರ್ಣ ಅಂತಂದರೆ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಯಾಕಂದರೆ ಅವು ಯಾವುದೇ ಅವಧಿಯಲ್ಲೂ ಕೂಡ ಎಲೆಗಳನ್ನು ಉದುರಿಸುವುದಿಲ್ಲ. ಆದರೆ ಅದರ ಅಪೋಸಿಟ್ ಆಗಿ ಎಲೆ ಉದುರಿಸುವಂತಹ ಕಾಡುಗಳು ಇವುಗಳನ್ನು ಪರ್ಣಪಾತಿ ಅರಣ್ಯ ಅಂತಲೂ ಕರೆಯುವರು. ಇವು ವರ್ಷದಲ್ಲಿ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತವೆ. ಅದು ಹೆಂಗೆ ನಿತ್ಯ ಹರಿದ್ವರ್ಣದ ಕಾಡುಗಳು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕವಾಗಿ ಮಳೆಯಾಗುವಂತಹ ಪ್ರದೇಶದಲ್ಲಿ ಬೆಳೀತಾವನೋ ಹಾಗೆ ಎಲೆ ಉದುರಿಸುವಂತಹ ಕಾಡುಗಳು 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡುಬರ್ತವೆ. ದೇಶದ ವಿಶಾಲವಾದ ಪ್ರದೇಶದಲ್ಲಿ ಹಂಚಿಕೆಯಾಗಿವೆ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದಭಾಗಗಳು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳ ಕೆಲ ಭಾಗಗಳಲ್ಲಿ ಹಂಚಿಕೆಯಾಗಿವೆ. ಅಂದರೆ ನೀವು ಇಲ್ಲಿ ನೋಡ್ಬೋದು ಎಲೆ ಎದುರಿಸುವ ಕಾಡುಗಳ ಅಂತ ನೀವು ಇಲ್ಲಿದೆ. ಅಲ್ಲಿ ಇವಾಗ ಕರ್ನಾಟಕ ಆಗಿರಬಹುದು, ಮಹಾರಾಷ್ಟ್ರ, ಕೇರಳ ಇಲ್ಲಿ ನೋಡ್ಬೋದು ನೀವೆಲ್ಲ. ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇಲ್ಲೆಲ್ಲನೂ ಕೂಡ ಇಂತಹ ಎಲೆ ಉದುರಿಸುವಂತಹ ಕಾಡುಗಳನ್ನು ನಾವಿಲ್ಲಿ ನೋಡ್ತೀವಿ. ಮತ್ತು ಇದು ಹೆಚ್ಚಿನ ಪ್ರದೇಶದಲ್ಲಿ ಇಲ್ಲಿ ನೋಡ್ಬೋದು ನೀವು, ಹೆಚ್ಚಿನ ಪ್ರದೇಶದಲ್ಲಿ ಇದು ವಿಸ್ತಾರವಾಗಿದೆ.
ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ನೀವು ಇದನ್ನು ನಮ್ಮ ರಾಜ್ಯದಲ್ಲಿ ನೀವು ರಿಲೇಟ್ ಮಾಡ್ಕೊಳ್ಬೋದು. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡ್ಬೋದು, ಇವಾಗ ವಸಂತ ಋತು ಅಥವಾ ಬೇಸಿಗೆ ಆರಂಭದಲ್ಲಿ ಏನು ಹೆಚ್ಚಿಗೆ ಮಳೆ ಏನು ಎಲೆಗಳು ಉದುರುತ್ತಾ ಇರುತ್ತೆ ಗಿಡಗಳಿಂದ, ಅವನ್ನ ನೀವು ನೋಡ್ಬೋದು. ಅದಕ್ಕಾಗಿಯೇ ನಾವು ಇದನ್ನು ಏನು ಮತ್ತು ಈ ಥರದ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಪರ್ಣಪಾತಿ ಅರಣ್ಯ ಅಂತಲೂ ಕೂಡ ನಾವು ಹೇಳ್ಬೋದು. ಹೀಗಾಗಿ ಇವುಗಳನ್ನು ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯುತ್ತಾರೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮತ್ತಿ, ದೊಡ್ಡ ಬಾಗೆ, ಮಾವು, ಬೇವು, ಹುಣಸೆ ಮೊದಲಾದವು. ನೀವು ನಮ್ಮ ಪ್ರದೇಶಗಳೆಲ್ಲ ನೋಡ್ಬೋದಾ, ಇಲ್ಲೆಲ್ಲ ಮಾವು ಬೆಳೀತವೆ ಅಂದರೆ ಮತ್ತು ಬೇವಿನ ಗಿಡ ಅವನ್ನೆಲ್ಲ ಜಾಸ್ತಿ ಇರುತ್ತೆ. ಮತ್ತು ಶ್ರೀಗಂಧ, ಕೆಂದಾಳ ಇಂಥವೆಲ್ಲವೂ ಕೂಡ ಏನು ಈ ಭಾಗಗಳಲ್ಲಿ ಏನು ತುಂಬ ಹೆಚ್ಚಿಗೆ ನಾವು ಬೆಳೆಯುವಂತಹ ಪ್ರಮುಖ ಮರಗಳಿವು. ಮತ್ತು ಇವಕ್ಕೆ ನಾವು ಮಾನ್ಸೂನ್ ಕಾಡುಗಳು ಅಂತಲೂ ಕೂಡ ಕರೀತೀವಿ. ಮತ್ತು ಇವಾಗ ನೆಕ್ಸ್ಟ್ ಯಾವುದು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಹೆಸರು ಹೇಳುವಂಗೇನಿದು, ಕುರುಚಲು ಅಂದರೆ ಚಿಕ್ಕ ಅಂತ ಏನು ಹೇಳ್ತೀವಲ್ಲ ನಾವು ಹಾಗೆ, ಮತ್ತು ಹುಲ್ಲುಗಾವಲು ಅಂತ. ಹುಲ್ಲುಗಳಂದರೆ ಹುಲ್ಲಿನಿಂದ ಆವರಿಸಿದಂತಹ ಭಾಗಗಳು. ಇಂಥ ಸಸ್ಯವರ್ಗವು 60ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತವೆ. ಅಂದರೆ 60ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಏನು ಈ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲನ್ನು ನಾವು ಕಾಣಬಹುದು. ಕುರುಚಲು ಗಿಡ ಮರ ಮತ್ತು ಕುಬ್ಜವರಟಾದ ಹುಲ್ಲು, ಮುಳ್ಳಿನ ಮರ ಗಿಡಗಳು ಅಲ್ಲಲ್ಲಿ ಚದುರಿದಂತೆ ಬೆಳೆಯುತ್ತವೆ. ಇಲ್ಲೇನು ಇದು ದಟ್ಟವಾಗಿ ಇರೋದಿಲ್ಲ. ಇಲ್ಲಿ ಹೆಂಗಿರುತ್ತೆ, ಕುರುಚಲು ಗಿಡ ಮರ ಅಂದರೆ ಗಿಡ ಮರಗಳು ಚಿಕ್ಕದಾಗಿ ಮತ್ತು ಅಲ್ಲಲ್ಲಿ ಬೆಳೆದಿರುತ್ತೆ. ಮತ್ತು ಒರಟಾದಂತಹ ಹುಲ್ಲುಗಳೇ ಇರುತ್ತವೆ ಇಲ್ಲಿ. ಅವು ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗಗಳಲ್ಲಿ ಕಂಡುಬರುತ್ತವೆ. ಈ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಎಲ್ಲೆಲ್ಲ ಕಂಡುಬರುತ್ತವೆ ಅಂದರೆ ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗಗಳಲ್ಲಿ ನಾವು ನೋಡಬಹುದು. ಹುಲ್ಲುಗಾವಲು ಪ್ರಮುಖವಾಗಿ ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್, ಪಶ್ಚಿಮ ಘಟ್ಟಗಳ ಕೆಲ ಭಾಗ ಮತ್ತು ಕಾರ್ಡ್ಮಮ್ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ಅಂದರೆ ನೀವು ನೋಡ್ಬೋದು, ಕಡಿಮೆ ಮಳೆ ಅಂದರೆ 60ರಿಂದ 100 ಸೆಂಟಿಮೀಟರ್ ತನಕ ಮಳೆ ಎಲ್ಲೆಲ್ಲಾಗುತ್ತೆ. ಇವಾಗ ರಾಜಸ್ಥಾನದ ಒಂದಿಷ್ಟು ಭಾಗಗಳು ಮತ್ತು ಪಂಜಾಬ್ ಅಂಥದ್ರಲ್ಲೆಲ್ಲ ಏನು ಅಷ್ಟು ಮಳೆ ಆಗೋದಿಲ್ಲ. ಮತ್ತು ಅಲ್ಲೆಲ್ಲ ಏನು ಈ ಕುರುಚಲ ಸಸ್ಯ ಮತ್ತು ಹುಲ್ಲುಗಾವಲನ್ನ ನಾವು ನೋಡ್ಬೋದು. ಅಂದರೆ ಒರಟಾದಂತಹ ಹುಲ್ಲು ಬೆಳೆಯೋದು ಮತ್ತು ಕುರುಚಲು ಅಲ್ಲಲ್ಲಿ ಬೆಳೆಯತಕ್ಕಂಥ ಏನು ಒಂದಿಷ್ಟು ಗಿಡ ಮರಗಳು, ಇದನ್ನು ನಾವು ನೋಡ್ಬೋದು. ಇವಾಗ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂದರೆ ಇಲ್ಲಿ ನೋಡಬಹುದು ನೀವು. ಇಲ್ಲಿ ರಾಜಸ್ಥಾನದ ಭಾಗಗಳಲ್ಲಿ, ಪಂಜಾಬ್ ಭಾಗಗಳಲ್ಲಿ ನೀವು ಕೂಡ ನೋಡಬಹುದು. ಇನ್ನು ಮರುಭೂಮಿ ಸಸ್ಯವರ್ಗ, ಇದು 10ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತವೆ. ನೀವು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಮರುಭೂಮಿ ಅಂದ್ರೇನು, ಅಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ. ಮತ್ತು ಅಲ್ಲಿ ಮರುಭೂಮಿಯಲ್ಲಿ ಬೆಳೆತಕ್ಕಂತಹ ಸಸ್ಯವರ್ಗ ಅಂದರೆ ಅಲ್ಲಿ ಏನು 10ರಿಂದ 50 ಸೆಂಟಿಮೀಟರ್ ತನಕ ವಾರ್ಷಿಕ ಮಳೆ ಎಲ್ಲೆಲ್ಲಾಗುತ್ತಾ ಅಲ್ಲೆಲ್ಲ ಈ ಮರುಭೂಮಿ ಸಸ್ಯವರ್ಗವನ್ನು ನಾವು ನೋಡ್ತೀವಿ. ಅಂದರೆ ಉದಾಹರಣೆಗೆ ಥಾರ್ ಮರುಭೂಮಿ, ಇದರಲ್ಲಿ ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣಗಳ ಕೆಲವು ಭಾಗಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿಗಳು ಸೇರುತ್ತವೆ. ಮಳೆಯ ಕೊರತೆಯಿಂದಾಗಿ ಈ ಭಾಗಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಮರಗಳು, ಮುಳ್ಳಿನ ಗಿಡಗಂಟಿಗಳು ಬೆಳೆಯುತ್ತವೆ. ಕಗ್ಗಲಿ, ಗೊಬ್ಬಳ್ಳಿ, ಕಳ್ಳಿ, ಖರ್ಜೂರ, ತಾಳೆ ಮರಗಳು ಇಲ್ಲಿ ಕಂಡುಬರುತ್ತವೆ. ಅಂದರೆ ಇಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಎಲ್ಲೆಲ್ಲ ನೋಡ್ಬೋದು ಅಂದರೆ ಮರುಭೂಮಿ ಪ್ರದೇಶದಲ್ಲಿ. ಅಂದರೆ ಉದಾಹರಣೆಗೆ ಥಾರ್ ಮರುಭೂಮಿ ಅಂದರೆ ಎಲ್ಲೆಲ್ಲ ನೋಡ್ಬೋದು. ಇವಾಗ ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಮತ್ತು ಹರಿಯಾಣಗಳ ಕೆಲ ಭಾಗಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಈ ಮರುಭೂಮಿ ಸಸ್ಯವರ್ಗವನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲೆಲ್ಲ ಏನು ಅಲ್ಲಲ್ಲಿ ಚದುರಿದಂಗೆ, ಇಲ್ಲಿ ದಟ್ಟವಾಗಿ ಏನು ಬೆಳೆಯೋಂಗಿಲ್ಲ. ಮತ್ತು ಇಲ್ಲಿ ಚದುರಿದಂಗೆ ಮರಗಳು ಕೂಡ ನಾವು ನೋಡಬಹುದು. ಮತ್ತು ಮುಳ್ಳಿನ ಗಿಡಗಂಟಿಗಳು ಅಥವಾ ಖರ್ಜೂರ, ನೀವು ನೋಡ್ತಿರಲ್ಲ ಖರ್ಜೂರ, ತಾಳೆ ಮರಗಳು, ಅವೆಲ್ಲ ಕೂಡ ನಾವು ಈ ಮರುಭೂಮಿ ಸಸ್ಯವರ್ಗದಲ್ಲಿ ನೋಡಬಹುದು. ಅಂದರೆ ಇಲ್ಲಿ ನೋಡಿ ಮರುಭೂಮಿ ಸಸ್ಯವರ್ಗ ಇದೆಲ್ಲೆಲ್ಲ ಬರ್ತಿಲ್ಲ. ಈಗ ರಾಜಸ್ಥಾನದ ಒಂದಿಷ್ಟು ಭಾಗಗಳಲ್ಲಿ ಮತ್ತು ಏನು ಪಂಜಾಬ್, ಹರಿಯಾಣದ ಕೆಲವು ಭಾಗಗಳಲ್ಲಿ ನಾವಿಲ್ಲಿ ನೋಡಬಹುದು. ಇವಾಗ ಪರ್ವತ ಕಾಡುಗಳು. ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತಗಳ ಕಾಡುಗಳು ಎನ್ನುವರು. ಅಂದರೆ ಈಗ ಪರ್ವತಗಳ ಇಳಿಜಾರು ಪ್ರದೇಶಗಳು ಏನಿರುತ್ತೋ ಅಲ್ಲಿ ಏನು ಈ ಸಸ್ಯಗಳು ಬೆಳೆಯುವಂತಹ ಸಸ್ಯ ಮರಗಳ ಪ್ರದೇಶವನ್ನು ನಾವೇನಂತ ಹೇಳ್ತೇವೆ, ಪರ್ವತ ಕಾಡುಗಳು ಅಂತ ಹೇಳ್ತೇವೆ. ಅವು ಭಾರತದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ಸ್ವಲ್ಪ ಮಟ್ಟಿಗೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ಅಂದರೆ ಇವಾಗ ಪರ್ವತ ಕಾಡುಗಳಂದರೆ ಪರ್ವತಗಳ ಇಳಿಜಾರಲ್ಲಿ ಬೆಳೆಯತಕ್ಕಂತಹವು. ಅಂದರೆ ಇವಾಗ ಹಿಮಾಲಯ ಪರ್ವತಗಳ ಜಾಗದಲ್ಲಿ ಅಂದರೆ ಅಲ್ಲಿನ ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ನೀಲಗಿರಿ ಬೆಟ್ಟಗಳಲ್ಲಿ ಕೂಡ ನಾವು ಈ ಪರ್ವತ ಕಾಡುಗಳನ್ನು ನೋಡಬಹುದು. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಪ್ರೂಸ್, ಫರ್ ಮತ್ತು ವಾಲ್ನಟ್.
ಇಂತಹ ಮರಗಳನ್ನು ನಾವು ಈ ಪರ್ವತ ಕಾಡುಗಳಲ್ಲಿ ಕಾಣಬಹುದು. ನೀವಿಲ್ಲಿ ನೋಡ್ಬೋದು ಈ ಪರ್ವತ ಕಾಡುಗಳನ್ನೆಲ್ಲ ನೀವು ಎಲ್ಲೆಲ್ಲೆಲ್ಲ ನೋಡಬಹುದು. ಇಲ್ಲಿದೆ ನೋಡಿ, ಹಿಮಾಲಯ ಪರ್ವತಗಳ ಒಂದಿಷ್ಟು ಭಾಗಗಳಲ್ಲಿ ನೀವು ಇದನ್ನು ನೋಡಬಹುದು, ಮತ್ತು ನೀಲಗಿರಿ ಬೆಟ್ಟಗಳಲ್ಲಿ. ಮತ್ತು ನಂತರ ಮ್ಯಾಂಗ್ರೂವ್ ಕಾಡುಗಳು. ಇಂತಹ ಕಾಡುಗಳು ಅಧಿಕ ಮಳೆ ಬೀಳುವ ಜವುಗು ಪ್ರದೇಶ, ನದಿಮುಖಜ ಭೂಮಿ ಮತ್ತು ಉಬ್ಬರವಿಳಿತಗಳುಳ್ಳ ಸಮುದ್ರ ತೀರಗಳಲ್ಲಿ ಕಂಡುಬರುತ್ತವೆ. ಅಂದರೆ ಈ ಮ್ಯಾಂಗ್ರೂವ್ ಕಾಡುಗಳು ಎಲ್ಲೆಲ್ಲೆಲ್ಲ ಬರುತ್ತೆ ಅಂದರೆ ಅತಿಯಾಗಿ ಹೆಚ್ಚಿಗೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮತ್ತು ನದಿಮುಖಜ ಭೂಮಿಗಳಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ಇಂತಹ ಮ್ಯಾಂಗ್ರೂವ್ ಕಾಡುಗಳನ್ನು ನಾವು ನೋಡ್ತೀವಿ. ಅಂದರೆ ಭಾರತದಲ್ಲಿ ಪೂರ್ವ ಕರಾವಳಿಯ ನದಿಮುಖಜ ಭೂಮಿಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಚದುರಿದಂತೆ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವವು. ಇದು ಕೂಡ ಅಲ್ಲಲ್ಲಿ ಚದುರಿದಂಗೆ ಈ ಕಾಡುಗಳನ್ನು ನಾವು ನೋಡ್ತೀವಿ. ಮತ್ತು ಇದು ಪೂರ್ವ ಕರಾವಳಿಯ ನದಿಮುಖಜ ಭೂಮಿಗಳಲ್ಲಿ ನಾವು ಇದನ್ನು ನೋಡಬಹುದು. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕೆಂದಾಳೆ, ಕೇದಿಗೆ ಮುಂತಾದವು. ವಿಶೇಷವೆಂದರೆ ಸಮುದ್ರದ ಕಡೆಗೆ ಬಾಗಿರುವ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ. ಬಿಳಿಲುಗಳು ಸಮುದ್ರದ ನೀರಿನಲ್ಲಿ ಮುಳುಗಿರುತ್ತವೆ. ಈ ಮ್ಯಾಂಗ್ರೂವ್ ಕಾಡುಗಳನ್ನು ನೋಡಬಹುದು ನೀವಿಲ್ಲಿ. ಈ ಮ್ಯಾಂಗ್ರೂವ್ ಕಾಡುಗಳು ಇಲ್ಲಿವೆ ನೋಡಿ. ಹಿಂಗೆ ಒಂದಿಷ್ಟು ಪೂರ್ವ ಕರಾವಳಿಯ ಒಂದಿಷ್ಟು ಭಾಗಗಳಲ್ಲಿ ನಾವು ಇಲ್ಲಿ ನೋಡ್ಬೋದು. ಪೂರ್ವ ಕರಾವಳಿ ಅಂದರೆ ಈ ಬಂಗಾಳ ಕೊಲ್ಲಿ ಏನು ಬರುತ್ತಲ್ಲ, ಇದರ ಕರಾವಳಿ ಪ್ರದೇಶದಲ್ಲಿ ನಾವು ಈ ಮ್ಯಾಂಗ್ರೂವ್ ಕಾಡುಗಳನ್ನು ನೋಡಬಹುದು. ಈ ಸಮುದ್ರ ತೀರದಲ್ಲಿ ಬೆಳೆದಕ್ಕಂಥ ಬಿಳಿಲುಗಳೇನಿರುತ್ತಲ್ಲ, ಆ ಬಿಳಿಲುಗಳೇ ಇದಕ್ಕೆ ಆಧಾರವಾಗಿರುತ್ತವೆ. ಮತ್ತು ಆ ಬಿಳಿಲುಗಳು ಏನಿರಲಿ ನೀರಿನಲ್ಲಿ ಮುಳುಗೋಗಿರುತ್ತೆ. ಇನ್ನು ಅರಣ್ಯಗಳ ಹಂಚಿಕೆ ಅಂದರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಥರದ ಅರಣ್ಯಗಳು, ಎಷ್ಟು ಪ್ರದೇಶದವರೆಗೆ ಈ ಅರಣ್ಯಗಳು ಹಂಚಿಕೆಯಾಗಿವೆ ಅಂತ ನೋಡೋಣ. ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ 7.74 ಲಕ್ಷ ಚದುರ ಕಿಲೋಮೀಟರ್. ಅಂದರೆ ಭಾರತವನ್ನು ನಾವು ತಗೊಂಡ್ರೆ ಅದು ಭಾರತದ ಟೋಟಲ್ ಆಗಿ ಅದು ಎಷ್ಟು ಏನಿದೆ ಅಂದರೆ 32,87,263 ಚದುರ ಕಿಲೋಮೀಟರ್ ಹೆಂಗಿದೆಯೋ ಅದರಲ್ಲಿ 7.74 ಲಕ್ಷ ಚದುರ ಕಿಲೋಮೀಟರ್ ಏನಿದೆ ಅದು ಅರಣ್ಯ ಭಾಗವಿದೆ. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 23.6 ಭಾಗದಷ್ಟಾಯಿತು. ಅಂದರೆ ಇವಾಗ ನಾವು ಒಂದು ನಮ್ಮ ಭಾರತದ ವಿಸ್ತೀರ್ಣ ಅಂತ ತಗೊಂಡ್ರೆ, ಅಂದರೆ ಭೌಗೋಳಿಕ ವಿಸ್ತೀರ್ಣ ತಗೊಂಡ್ರೆ ಅದರದ ಒಂದು 23ರಷ್ಟು ಭಾಗ ಈ ಅರಣ್ಯವನ್ನು ನಾವು ನೋಡ್ತೇವೆ. ಇದು 1952ರ ರಾಷ್ಟ್ರೀಯ ಅರಣ್ಯ ನೀತಿ ನಿರ್ಣಯದ ಮಿತಿ 33.3ಗಿಂತಲೂ ಕಡಿಮೆಯಾದುದು. ಪ್ರಪಂಚದ ಸರಾಸರಿ 29.5%ಗಿಂತಲೂ ಕೂಡ ಕಡಿಮೆ. ಅಂದರೆ ಇವಾಗ 1952ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಏನಿರುತ್ತೋ ಆ ನೀತಿಯ ಪ್ರಕಾರ 33% ಭಾಗ ಅರಣ್ಯ ಇರಬೇಕು ಅಂತ ಇತ್ತು. ಆದರೆ ನಮ್ಮ ಭಾರತದಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ ಅಂದರೆ 23.6% ಭಾಗದಷ್ಟು ಮಾತ್ರ ಅರಣ್ಯಗಳು ಇದೆ. ಮತ್ತು ಪ್ರಪಂಚದಲ್ಲಿ ಸರಾಸರಿಯಾಗಿ 29.5% ಇದೆ ಅಲ್ಲಿ ಪ್ರಪಂಚದಲ್ಲಿ. ಭಾರತದಾದ್ಯಂತ ಅರಣ್ಯಗಳು ಸಮನಾಗಿ ಹಂಚಿಕೆಯಾಗಿಲ್ಲ. ದೇಶದ ಒಟ್ಟು ಅರಣ್ಯದಲ್ಲಿ 60% ಭಾಗವು ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಬೆಟ್ಟಗಳಲ್ಲಿಯೂ ಹಾಗೂ 20% ಉತ್ತರದ ಮೈದಾನಗಳಲ್ಲಿಯೂ ಕಂಡುಬರುತ್ತದೆ. ರಾಜ್ಯಗಳಲ್ಲಿ ಮಧ್ಯಪ್ರದೇಶವು ವಿಶಾಲವಾದ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಪ್ರತಿಯಾಗಿ ಗೋವಾದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವಿದೆ. ಅಂತಂದರೆ ಇದು ಭಾರತದಲ್ಲಿ ಅರಣ್ಯ ಪ್ರದೇಶಗಳು ಇಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ, ಅದು ನಿಮಗೂ ಕೂಡ ಗೊತ್ತಿದೆ. ಮತ್ತು ಈ ದೇಶದ ನಮ್ಮ ಒಟ್ಟು ಅರಣ್ಯದಲ್ಲಿ ಅಂದರೆ ಇರತಕ್ಕಂತಹ 7.74 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ 60% ಭಾಗ ಎಲ್ಲಿದೆ ಅಂದರೆ ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಬೆಟ್ಟಗಳಲ್ಲಿ ಈ ಅರಣ್ಯಗಳಿದೆ. ಮತ್ತು 20% ಭಾಗ ಉತ್ತರ ಮೈದಾನಗಳಲ್ಲಿ ನಾವು ನೋಡಬಹುದು. ಮತ್ತು ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ರಾಜ್ಯ ಅಂತಂದರೆ ಅದು ಮಧ್ಯಪ್ರದೇಶ. ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ ರಾಜ್ಯ ಅಂದರೆ ಅದು ಗೋವಾ. ಇನ್ನು ಅರಣ್ಯಗಳ ಸಂರಕ್ಷಣೆ. ಈ ಅರಣ್ಯಗಳನ್ನು ನಾವು ಹೆಂಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು. ಅರಣ್ಯಗಳು ಭಾರತದ ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ದುರ್ದೈವದ ಸಂಗತಿ ಎಂದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳ ಕ್ಷೇತ್ರವು ಕಡಿಮೆಯಾಗುತ್ತದೆ. ಅಂದರೆ ಇವಾಗ ಅರಣ್ಯಗಳಿಂದ ಏನಾಗುತ್ತೆ, ನಮಗೆ ಆರ್ಥಿಕತೆಯಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ನಾವು ತುಂಬಾ ಬೆಲೆ ಬಾಳುವಂತಹ ನಾವು ಮರಗಳನ್ನ ಬೆಳಿಬಹುದು. ಇವಾಗ ಸಾಗವಾನಿ ಆಗಿರ್ಬೋದು, ಓಕ್ ಆಗಿರ್ಬೋದು, ಹಿಂಗೆ ಡಿಯೋಡರ್ ಎಲ್ಲ ತರಹದ ಮರಗಳನ್ನು ಕೂಡ ನಾವು ಬೆಳಿಬಹುದು. ಮತ್ತೆ ಅದು ಆರ್ಥಿಕತೆಯಲ್ಲಿ ತುಂಬಾ ಪ್ರಮುಖ ಪಾತ್ರನ ವಹಿಸುತ್ತದೆ. ಆದರೆ ಈ ದುರ್ದೈವದ ಸಂಗತಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ಏನು ಅರಣ್ಯಗಳ ಕ್ಷೇತ್ರ ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ಇಲ್ಲಿ ಅರಣ್ಯವನ್ನ ತುಂಬಾ ಬೇರೆ ಬೇರೆ ಮಾನವ ತನ್ನ ಬೇರೆ ದುರ್ದೋಷಗಳಿಗೋಸ್ಕರ ಈ ಅರಣ್ಯಗಳನ್ನ ಇಲ್ಲಿ ನಾಶ ಮಾಡ್ತಾ ಇದ್ದಾನೆ. ಇದಕ್ಕೆ ಪ್ರಮುಖವಾದ ಕಾರಣಗಳೆಂದರೆ ಕೃಷಿ ಕ್ಷೇತ್ರದ ವಿಸ್ತರಣೆ. ಕೃಷಿಯನ್ನು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿನೂ ಕೂಡ ಅರಣ್ಯವನ್ನು ನಾಶ ಮಾಡುವುದು, ಮತ್ತೆ ರಸ್ತೆ ಮತ್ತು ರೈಲು ಮಾರ್ಗಗಳು ಹಾಗೂ ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ, ಕಾಡ್ಗಿಚ್ಚು ಮೊದಲಾದವು. ಈ ಎಲ್ಲ ತರಹದ ಕಾರಣಗಳಿಂದ ಏನಾಗುತ್ತೆ, ಇಲ್ಲಿ ನಮ್ಮ ಅರಣ್ಯ ಏನಾಗುತ್ತೆ ಇಲ್ಲಿ ನಾಶ ಆಗ್ತಾ ಹೋಗ್ತದೆ. ಅಂದ್ರೆ ಇವಾಗ ರಸ್ತೆಯನ್ನ ನಾವು ಮಾಡ್ತೀವಿ, ಮತ್ತೆ ರೈಲು ಮಾರ್ಗಗಳನ್ನ ಬೇರೆ ಬೇರೆ ಹೊಸ ಹೊಸ ರೈಲು ಮಾರ್ಗಗಳಾಗಿರ್ಬೋದು, ಅಥವಾ ಇದ್ದಿದ್ದ ರೈಲು ಮಾರ್ಗಗಳನ್ನ ನಾವು ವಿಸ್ತರಣೆ ಮಾಡೋದಕ್ಕೋಸ್ಕರ ಏನು ಅರಣ್ಯಗಳನ್ನ ಇಲ್ಲಿ ನಾಶ ಮಾಡ್ತಾ ಇದ್ದಾರೆ. ಮತ್ತೆ ನೀರಾವರಿ ಯೋಜನೆಗಳಿಗೋಸ್ಕರ, ಕೈಗಾರಿಕೆಯನ್ನ ಮಾಡಲಿಕ್ಕೆ, ಮತ್ತೆ ಕಾಡ್ಗಿಚ್ಚು ಆಗಿರ್ಬೋದು, ಅತಿಯಾಗಿ ಮೇಯಿಸುವುದರಿಂದ ಏನಾಗುತ್ತೆ ಈ ಅರಣ್ಯಗಳು ಕೂಡ ನಾಶ ಆಗ್ತಾ ಇದೆ. ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಅರಣ್ಯಗಳ ಸಂರಕ್ಷಣೆ ಅಗತ್ಯ. ಅರಣ್ಯ ನಾಶ, ಮಿತಿಮೀರಿದ ಅರಣ್ಯ ಸಂಪತ್ತಿನ ಸಮಗ್ರ ನಿಯಂತ್ರಣ ಹಾಗೂ ಅರಣ್ಯ ನಿರ್ವಹಣೆ ಪ್ರಕ್ರಿಯೆಗಳಿಗೆ ಅರಣ್ಯ ಸಂರಕ್ಷಣೆ ಎನ್ನುವರು. ಅಂದ್ರೆ ಈ ಅರಣ್ಯ ನಾಶ ಆಗುವುದನ್ನ ತಡೆಯುವುದು ಅಥವಾ ನಿರ್ವಹಣೆ ಮಾಡುವುದು, ಮತ್ತು ಮಿತಿಮೀರಿದ ಅರಣ್ಯ ಸಂಪತ್ತಿನ ಸಮಗ್ರ ನಿಯಂತ್ರಣವನ್ನು ತಗೊಳ್ಳುವಂಥದ್ದು, ಮತ್ತು ಅರಣ್ಯ ನಿರ್ವಹಣೆ ಪ್ರಕ್ರಿಯೆಗಳಿಗೆ ಎಲ್ಲದಕ್ಕೂ ನಾವು ಕೂಡಿಸಿ ಏನಂತ ಹೇಳ್ತೇವೆ, ಅರಣ್ಯವನ್ನ ಸಂರಕ್ಷಣೆ ಮಾಡುವುದು ಅಂತ ಹೇಳ್ತೇವೆ. ಇನ್ನು ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು. ಈ ಅರಣ್ಯವನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ ಏನೇನೆಲ್ಲ ಕ್ರಮಗಳನ್ನ ಭಾರತದಲ್ಲಿ ಸರ್ಕಾರ ಜರುಗಿಸಿದೆ ಅಂದ್ರೆ ನೀವು ನೋಡಬಹುದು. ಅರಣ್ಯ ನಾಶ ನಿಯಂತ್ರಣ, ಮತ್ತೆ ಮಿತಿಮೀರಿ ಮೇಯಿಸುವುದನ್ನ ತಡೆಗಟ್ಟುವುದು, ಅಂದ್ರೆ ಅರಣ್ಯ ನಾಶ ಮಾಡುವುದನ್ನ ಅಲ್ಲಿ ನಿಯಂತ್ರಣ ಮಾಡುವುದು, ಮತ್ತೆ ಮಿತಿಮೀರಿ ಅಂದ್ರೆ ಅತಿಯಾಗಿ ಮೇಯಿಸುವುದನ್ನ ಕೂಡ ಇಲ್ಲಿ ತಡೆಗಟ್ಟುವುದು, ಮತ್ತೆ ಕಾಡ್ಗಿಚ್ಚು ನಿಯಂತ್ರಣ ಮಾಡುವಂಥದ್ದು, ಅರಣ್ಯ ಅತಿಕ್ರಮಣದ ತಡೆ, ಮತ್ತು ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ. ಅಂದ್ರೆ ಆ ಕೀಟ ರೋಗಗಳಿಂದನೂ ಕೂಡ ಏನು ಅರಣ್ಯಗಳು ನಾಶ ಆಗ್ತವೆ. ಅಂದ್ರೆ ಆ ಮರಗಳೆಲ್ಲ ಹುಳಗಳನ್ನು ತಿಂದು ಆ ಮರಗಳು ಕೂಡ ನಾಶವಾಗುವಂತಹ ಚಾನ್ಸಸ್ ಇರೋದ್ರಿಂದ ಅದನ್ನು ಕೂಡ ಆ ಕೀಟ ಮತ್ತು ರೋಗಗಳ ನಿಯಂತ್ರಣ ಮಾಡುವಂತಹದ್ದು. ಮತ್ತು ಮರಗಳ ಕಳ್ಳ ಸಾಗಣೆ ತಡೆ, ಮತ್ತೆ ಆ ಮರಗಳನ್ನ ಕಡಿದು ಬೇರೆ ಕಡೆ ಸಾಗಣೆ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅವರು ಅರಣ್ಯವನ್ನ ನಾಶ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಕ್ರಮವನ್ನ ಜರುಗಿಸ್ತಾರೆ. ಅಂದ್ರೆ ಆ ಕಳ್ಳ ಸಾಗಣೆಯನ್ನ ತಡೆ ಹಿಡಿಯುವುದು. ಮತ್ತು ವೈಜ್ಞಾನಿಕವಾಗಿ ಮರಗಳನ್ನ ಕಡಿಯುವುದು, ಅಂದ್ರೆ ಹೆಂಗ್ ಬೇಕು ಹಂಗೆ ನಾವು ಮರಗಳನ್ನ ಕಡಿಯೋದಿಲ್ಲ. ನಾವು ಮರವನ್ನ ಕಡಿಯಲೇಬೇಕು ಅಂದ್ರೆ ಅದನ್ನ ಒಂದು ಕ್ರಮದಲ್ಲಿ ನಾವು ಕಡಿದ್ರೆ ಆ ಮರ ಮತ್ತೆ ಬೆಳೆಯುತ್ತೆ. ಹಂಗೆ ವೈಜ್ಞಾನಿಕವಾಗಿ ಮರಗಳನ್ನ ಕಡಿಯುವುದು, ಮತ್ತೆ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರುವುದು, ಅರಣ್ಯ ಬೆಳೆಸಲು ಪ್ರೋತ್ಸಾಹ ನೀಡುವುದು, ಅಂದ್ರೆ ಇನ್ನೂ ಹೆಚ್ಚಿಗೆ ಅರಣ್ಯವನ್ನು ನಾವು ಬೆಳೆಸುವಂತಹದ್ದು, ಮತ್ತು ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡುವುದು. ಮತ್ತು ಅರಣ್ಯಗಳು ನಮಗೆ ಏನಕ್ಕೆ ಮುಖ್ಯ ಅದನ್ನೆಲ್ಲವೂ ಕೂಡ ನಾವು ಜನರಲ್ಲಿ ಅರಿವನ್ನು ಉಂಟು ಮಾಡುವಂತಹದ್ದು ಏನು ಭಾರತದ ಅರಣ್ಯ ಸಂರಕ್ಷಣಾ, ಇವೆಲ್ಲವೂ ಕೂಡ ಅದರ ಕ್ರಮಗಳು. ಇನ್ನು ವನ್ಯಜೀವಿ ಧಾಮಗಳು. ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳೆಂದು ಕರೆಯುವರು. ಅಂದರೆ ಈ ವನ್ಯಜೀವಿಗಳು ಏನಿರ್ತಾವಲ್ಲ, ಅಂದರೆ ಕಾಡಿನಲ್ಲಿ ವಾಸಿಸ್ತಕ್ಕಂತಹ ಜೀವಿಗಳಿಗೆ ರಕ್ಷಣೆ ನೀಡುವಂತಹ ಸ್ಥಳಗಳಿಗೆ ನಾವೇನಂತ ಹೇಳ್ತೇವೆ, ವನ್ಯಜೀವಿ ಧಾಮಗಳು ಅಂತ ಕರೀತೇವೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳ ಆಜ್ಞೆಯನ್ನು ಹೊರತುಪಡಿಸಿ ಈ ಸ್ಥಳಗಳಲ್ಲಿ ಯಾವುದೇ ವಿಧದ ಪ್ರಾಣಿಗಳನ್ನು ಕೊಲ್ಲುವ ಮತ್ತು ಸೆರೆ ಹಿಡಿಯುವುದನ್ನು ನಿಷೇಧಿಸಲಾಗಿರುತ್ತದೆ. ಅಂದರೆ ಈ ನಿರ್ಬಂಧ ಪ್ರದೇಶ ಅಂತ ನಾವೇನು ಹೇಳ್ತೀವಲ್ಲ, ಆ ಮೇಲಾಧಿಕಾರಿಗಳ ಆಜ್ಞೆಯನ್ನು ಪಡೆದುಕೊಂಡೇ ಅಲ್ಲಿ ಯಾರಾದರೂ ಹೋಗಬೇಕು. ಮತ್ತು ಆ ಮೇಲಾಧಿಕಾರಿಗಳ ಆಜ್ಞೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಯು ಯಾವುದೇ ಪ್ರಾಣಿಗಳನ್ನು ಕೂಡ ಇಲ್ಲಿ ಕೊಲ್ಲುವುದಕ್ಕೂ ಮತ್ತು ಸೆರೆ ಹಿಡುವುದನ್ನು ನಿಷೇಧಿಸಲಾಗಿರುತ್ತೆ. ಯಾರು ಕೂಡ ಆ ಅಧಿಕಾರಿಯ ಆಜ್ಞೆ ಇಲ್ಲದೇನೆ ಅವನು ಅದನ್ನು ಸೆರೆ ಹಿಡಿಲಿಕ್ಕೂ ಆಗುವುದಿಲ್ಲ ಅಥವಾ ಕೊಲ್ಲಿಕ್ಕೂ ಆಗುವುದಿಲ್ಲ. ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳಿವೆ. ಪ್ರಮುಖ ವನ್ಯಜೀವಿ ಧಾಮಗಳೆಂದರೆ ಅಣ್ಣಾಮಲೈ ಮತ್ತು ಮಧುಮಲೈ. ಇವು ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿದೆ. ಅವು ವನ್ಯಜೀವಿ ಧಾಮಗಳು. ಮತ್ತು ದಾಂಡೇಲಿದಲ್ಲಿರತಕ್ಕಂಥದ್ದು, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ ಇದು ಕರ್ನಾಟಕದಲ್ಲಿದೆ, ಪೆರಿಯಾರ್ ಕೇರಳ, ನಾಗಾರ್ಜುನ ಸಾಗರ ತೆಲಂಗಾಣ, ಭರತ್ಪುರ್ ಮತ್ತು ರಣತಂಬೋರ್ ರಾಜಸ್ಥಾನ,
ಮಾನಸ ಅಸ್ಸಾಂ, ಜಲ್ದಪಾರ್ ಪಶ್ಚಿಮ ಬಂಗಾಳ ಮೊದಲಾದವು. ಇವುಗಳೆಲ್ಲ ಇವು ಪ್ರಮುಖವಾದಂತಹ ವನ್ಯಜೀವಿ ಧಾಮಗಳು. ಟೋಟಲ್ ಆಗಿ ಭಾರತದಲ್ಲಿ 523 ವನ್ಯಜೀವಿ ಧಾಮಗಳಿವೆ. ಇನ್ನು ರಾಷ್ಟ್ರೀಯ ಉದ್ಯಾನಗಳು ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾದ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವೆನ್ನುವರು. ಅಂದರೆ ಇಲ್ಲಿ ಸಾರ್ವಜನಿಕರು ಕೂಡ ಆ ಉದ್ಯಾನಗಳಲ್ಲಿ ಸಂಚರಿಸಬಹುದು, ಸಾರ್ವಜನಿಕರು ಕೂಡ ಅಲ್ಲಿ ವಿಹಾರ ಮಾಡುವುದು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಪ್ರಾಣಿ ಸಂಕುಲಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ವಿಶಾಲವಾದ ಪ್ರದೇಶವನ್ನು ಪ್ರಾಣಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತು ವಿಹಾರಕ್ಕೆ ಅದು ಅವಕಾಶ ಕಲ್ಪಿಸಿರುವುದಕ್ಕೆ ಇದಕ್ಕೆ ನಾವೇನಂತ ಹೇಳ್ತೀವಿ, ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿ ಕರಿತೇವೆ. ಮರಗಿಡಗಳನ್ನು ಕಡಿಯುವ ಮತ್ತು ಮೇಯಿಸುವುದು ಅಥವಾ ಕೃಷಿ ಚಟುವಟಿಕೆಗಳು ಇಲ್ಲಿ ನಿಷಿದ್ಧ. ಈ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಯಾವುದೇ ಮರಗಳನ್ನು ಕಡಿಯುವಂತಿಲ್ಲ ಮತ್ತು ಮೇಯಿಸುವ ಹಾಗಿಲ್ಲ. ಮತ್ತೇನು ಇಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳನ್ನು ಕೂಡ ರಾಷ್ಟ್ರೀಯ ಉದ್ಯಾನಗಳ ಪ್ರದೇಶಗಳಲ್ಲಿ ಮಾಡುವಂತಿಲ್ಲ. ಭಾರತದಲ್ಲಿ 99 ರಾಷ್ಟ್ರೀಯ ಉದ್ಯಾನಗಳಿವೆ. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವಂದರೆ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನಗಳಂದರೆ ಕಾಜಿರಂಗ ಅಸ್ಸಾಂ, ಸುಂದರಬನ ಪಶ್ಚಿಮ ಬಂಗಾಳ, ಕಾರ್ಬೆಟ್ ಉತ್ತರಾಂಚಲ್, ಗಿರ್ ಗುಜರಾತ್, ಕನ್ಹಾ ಮಧ್ಯಪ್ರದೇಶ್, ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ ಇವು 3 ಕೂಡ ಕರ್ನಾಟಕದಲ್ಲಿದೆ. ಸರೀಕ್ಷಾ ರಾಜಸ್ಥಾನ್, ದುಧವಾ ಉತ್ತರ ಪ್ರದೇಶ, ತೊಡೋಬಾ ಮಹಾರಾಷ್ಟ್ರ ಇತ್ಯಾದಿ. ಇವೆಲ್ಲವೂ ಕೂಡ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು. ಇನ್ನು ಜೀವಿ ಸಂರಕ್ಷಣಾ ವಲಯಗಳು ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನು ಜೀವಿ ಸಂರಕ್ಷಣಾ ವಲಯ ಅಂತ ಕರಿತೇವೆ. ಅಂದರೆ ಈ ಕರಾವಳಿಯ ಒಂದಿಷ್ಟು ಪರಿಸರವನ್ನು ಅಥವಾ ಸಂರಕ್ಷಿಸಲ್ಪಟ್ಟಂತಹ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗವನ್ನು ನಾವು ಜೀವಿ ಸಂರಕ್ಷಣಾ ವಲಯ ಅಂತ ಹೇಳಿ ಕರಿತೇವೆ. ಇದು ವೈಶಿಷ್ಟ್ಯಪೂರ್ಣ ಜೀವಿ ಸಮುದಾಯಗಳನ್ನು ಒಳಗೊಂಡಿದೆ. ಈ ವ್ಯವಸ್ಥೆಯಲ್ಲಿ ಜನರು ಸಮಗ್ರ ಅಂಗಭಾಗವಾಗಿರುತ್ತಾರೆ. ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳು. ಈ ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶ ಏನಂದರೆ ಇಲ್ಲಿ ಜೀವಿಗಳನ್ನು ರಕ್ಷಣೆ ಮಾಡುವಂಥದ್ದು. ಅಂದರೆ ಹೆಸರು ಹೇಳುವಂಗೆ ಇಲ್ಲಿ ಇರ್ತಕ್ಕಂತಹ ವೈಶಿಷ್ಟ್ಯವಾದಂತಹ ಜೀವಿಗಳ ಇರ್ತಾವಲ್ಲ ಅವುಗಳನ್ನು ಆ ಪ್ರದೇಶಗಳಲ್ಲಿ ರಕ್ಷಣೆ ಮಾಡುವಂತಹದ್ದು ಮತ್ತು ಇಲ್ಲಿ ಸಂಶೋಧನೆ ಮಾಡುವಂಥದ್ದು ಮತ್ತು ಸ್ಥಳೀಯರಲ್ಲಿ ಅದರ ಬಗ್ಗೆ ಒಂದಿಷ್ಟು ಅರಿವನ್ನು ಮೂಡಿಸುವಂಥದ್ದು ಮತ್ತು ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಸ್ಥಳೀಯರು ಇದರ ಅಂಗಭಾಗವಾಗಿರುತ್ತಾರೆ. ಇದು ಈ ಜೀವಿ ಸಂರಕ್ಷಣಾ ವಲಯಗಳ ಒಂದು ಪ್ರಮುಖ ಉದ್ದೇಶ. ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ನೀಲಗಿರಿ, ನಂದಾದೇವಿ, ನೋಕ್ರೇಕ್, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರ್ಕಾರಿ, ಸುಂದರಬನ್, ಸಿಮಿಲಿಪಾಲ್, ಕಂಚನಜಂಗಾ, ಪಚಮಾರಿ, ಅಗಸ್ತ್ಯಮಲೈ, ದಿಬ್ರು, ಸೈಖೋವಾ, ದಿಬಾಂಗ್ ಇತ್ಯಾದಿ. ಇವೆಲ್ಲವೂ ಜೀವಿ ಸಂರಕ್ಷಣಾ ವಲಯಗಳು. ನಿಮಗೆ ತಿಳಿದಿರಲಿ, ಜೀವಿ ಸಂರಕ್ಷಣಾ ವಲಯವು ಮಾನವ ಮತ್ತು ಜೀವಮಂಡಲ ಯೋಜನೆ ಮ್ಯಾಬ್ ಅಡಿಯಲ್ಲಿ 1971ರಲ್ಲಿ ಯುನೆಸ್ಕೋದಿಂದ ಆರಂಭಗೊಂಡಿತು. ಈ ಜೀವಿ ಸಂರಕ್ಷಣಾ ವಲಯ ಹೆಂಗೆ ಆರಂಭಗೊಂಡಂದರೆ ಯುನೆಸ್ಕೋ ಅಂತ ಏನಿರುತ್ತಲ್ಲ ಆ ಯುನೆಸ್ಕೋದಿಂದ 1971ನೇ ಇಸ್ವಿಯಲ್ಲಿ ಈ ಮಾನವ ಮತ್ತು ಜೀವಮಂಡಲ ಯೋಜನೆ ಅಡಿಯಲ್ಲಿ ಅವರು ಆರಂಭ ಮಾಡಿದರು. ಮತ್ತು ಭಾರತದಲ್ಲಿ ಮೊಟ್ಟಮೊದಲಿಗೆ ಜೀವಿ ಸಂರಕ್ಷಣಾ ವಲಯವು ನೀಲಗಿರಿ ಸರಣಿಯಲ್ಲಿ 1986ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಫ್ರೆಂಡ್ಸ್, ಇವಾಗ ಈ ಅಧ್ಯಾಯ ಮುಗಿದಿದೆ. ಈ ಅಭ್ಯಾಸಗಳನ್ನು ನೋಡಿ ಬೆಟ್ಟ ಸ್ಥಳಗಳನ್ನು ತುಂಬಿ, ಅಂದರೆ ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ. ಯಾವ್ಯಾವ ಅರಣ್ಯಗಳು ಇಲ್ಲಿ ಎಲೆ ಉದುರಿಸುವುದಿಲ್ಲ ನೋಡ್ಬೋದು ನೀವು. ಉಷ್ಣವಲಯದ ಹರಿದ್ವರ್ಣದ ಕಾಡುಗಳು ಎಲೆಗಳನ್ನು ಉದುರಿಸುವುದಿಲ್ಲ, ಯಾವುದೇ ಕಾಲದಲ್ಲೂ ಕೂಡ ಉದುರಿಸುವುದಿಲ್ಲ. ನೀವು ಇವೆಲ್ಲವನ್ನು ಕೂಡ ತುಂಬಿ ಮತ್ತು ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಚಟುವಟಿಕೆ: ನೀವು ವಾಸಿಸುವ ಸ್ಥಳದಲ್ಲಿ ಕಂಡುಬರುವ ಪ್ರಮುಖ ಮರ, ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಗುರುತಿಸಿ ಮತ್ತು ಪಟ್ಟಿ ಮಾಡಿ. ಇನ್ನು ಯೋಜನಾ ಕಾರ್ಯಗಳು: ವನ್ಯಜೀವಿ ಧಾಮಗಳಲ್ಲಿ ಕಂಡುಬರುವ ವನ್ಯಪ್ರಾಣಿಗಳ ಛಾಯಾಚಿತ್ರವುಳ್ಳ ಒಂದು ಆಲ್ಬಮ್ ತಯಾರಿಸಿ. ಅಂದರೆ ಈ ವನ್ಯಜೀವಿ ಧಾಮಗಳಲ್ಲಿ ಯಾವ್ಯಾವೆಲ್ಲ ವನ್ಯಪ್ರಾಣಿಗಳನ್ನು ನಾವು ಕಾಣಬಹುದು ಅವನ್ನೆಲ್ಲ ಒಂದು ಫೋಟೋಗ್ರಾಫ್ ಥರ ನೀವು ಮಾಡಿ ಒಂದು ಆಲ್ಬಮನ್ನು ನೀವು ರಚಿಸಿ ಅಂತ. ಭಾರತದ ರೇಖಾನಕ್ಷೆಯನ್ನು ಬರೆದು ಅದರಲ್ಲಿ ಜೀವಿ ಸಂರಕ್ಷಣಾ ವಲಯಗಳನ್ನು ಗುರುತಿಸಿ ಮತ್ತು ಹೆಸರಿಸಿ. ಒಂದು ಭಾರತದ ರೇಖಾನಕ್ಷೆಯನ್ನು ತೆಗೆದು ಅಲ್ಲಿ ಯಾವ್ಯಾವೆಲ್ಲ ಜೀವಿ ಸಂರಕ್ಷಣಾ ವಲಯಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ನೀವು ಬರೆದು ಹೆಸರಿಸಿ.